ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ಟೇಸ್ಟಿ, ಹೆಲ್ದಿ ಹಾಗೂ ತುಂಬ ಮನೆಯಲ್ಲಿ ಎಲ್ಲರೂ ಇಷ್ಟಪಡುವಂತಹ ಬಾಳೆಕಾಯಿ ಬಜ್ಜಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಒಂದು ಬಾಳೆಕಾಯಿ ಬಜ್ಜಿ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ ಮತ್ತು ಮಾಡೋಕ್ಕೂ ಸಹ ತುಂಬ ಸಿಂಪಲ್, ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ಗೆ ಬಳಸ್ಕೊಂಡು ಮಾಡುವಂತಹ ಬಾಳೆಕಾಯಿ ಬಜ್ಜಿನ ಯಾವ ರೀತಿಯಾಗಿ ಮಾಡೋದು ಅಂತ ಫಟಾಫಟಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲೇದಾಗಿ ನಾನಿಲ್ಲಿ 2 ಬಾಳೆಕಾಯಿನ ತೊಗೊಂಡಿರುವಂಥದ್ದು. ಸಹಜವಾಗಿ ಬಾಳೆಕಾಯಿ ಚಿಪ್ಸ್ಗಳನ್ನು ಮಾಡಿರೋದನ್ನು ನೋಡಿದ್ದೀನಿ. ಇವತ್ತು ಬಾಳೆಕಾಯಿ ಬಜ್ಜಿನ ಡಿಫ್ರೆಂಟಾಗಿ ನಾನು ನಿಮಗೆ ತೋರಿಸ್ತೀನಿ. ಬಾಳೆಕಾಯಿನ ತೊಳೆದು ಅದನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ತುರಿದು ತೊಗೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ತುಂಬ ಸ್ಲೈಸಾಗಿ ತುರಿಬೇಕು ಅದನ್ನು, ಆಗ ಮಾತ್ರ ಸಖತ್ತಾಗಿ ಬರುತ್ತೆ ಬಾಳೆಕಾಯಿ ಬಜ್ಜಿ. 2 ಬಾಳೆಕಾಯಿ ಬಜ್ಜಿನ ತೊಗೊಂಡಿರೋದು, ಜೊತೆಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಟಿರುವಂತಹ 1 ಬೌಲಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಅದಲ್ಲದೆ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಕರಿಬೇವು ಸಹ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಜೊತೆಗೆ ಹಸಿಮೆಣಸಿಕಾಯಿನೂ ಸಹ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಹಸಿ ಶುಂಠಿ. ನಾನು ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಸಹ ಹೆಲ್ತ್ಗೋಸ್ಕರ ನಾನು ಹಸಿ ಶುಂಠಿನ ಬಳಸ್ತೀನಿ ಅಂತ. ಸೊ ಇದಕ್ಕೂ ಸಹ ಬಜ್ಜಿಗೂ ಬಳಸಿದ್ದೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವಾನ್ ಮತ್ತು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇನ್ನು 3/4 ಕಪ್ಪಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಗೆ ಎಷ್ಟು ಉಪ್ಪು ಬೇಕೋ ಖಾರಕ್ಕೆ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ. ಜೊತೆಗೆ ನಾನಿಲ್ಲಿ ಕಲಸೋಕ್ಕಿಂತ ಮುಂಚೆ ಕಾದ ಅಡುಗೆಗೆ ಬಳಸುವಂತಹ ಎಣ್ಣೆನ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಕಾದ ಎಣ್ಣೆನ ಸ್ವಲ್ಪ ಆ್ಯಡ್ ಮಾಡಬೇಕು. ನೋಡ್ತಿದ್ದೀರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಎಣ್ಣೆ ಹಾಕಿರ್ತೀವಲ್ಲ, ಸೊ ಅದಕ್ಕೋಸ್ಕರ ಮೊದಲು ಬಿಸಿ ಇರುತ್ತಲ್ಲ ಎಣ್ಣೆ, ಸೊ ಅದಕ್ಕೋಸ್ಕರ ಸ್ಪೂನಲ್ಲೇ ನಾನು ಮಿಕ್ಸ್ ಮಾಡ್ಕೋತಿದ್ದೀನಿ. ನೋಡಿದ್ರಲ್ಲ, ಆಲ್ಮೋಸ್ಟಲ್ಲಿ ಮಿಕ್ಸ್ ಮಾಡ್ಕೊಂಡೆ. ಈಗ ಸ್ವಲ್ಪನೇ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಆಲ್ ಚೆನ್ನಾಗಿ ಕಲಸಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಗ ಮಾತ್ರ ಉಪ್ಪು ಖಾರ ಚೆನ್ನಾಗಿ ಹತ್ತುತ್ತೆ. ನಾನೊಂದು ಅರ್ಧ ಗಂಟೆ ಅಥವಾ ಒಂದು 10 ಮಿನಿಟ್ಸ್ ಆದರೂ ಕಲಸಿ ಇಟ್ಟುಬಿಡಬೇಕು. ಆಗ ಮಾತ್ರ ತುಂಬ ಚೆನ್ನಾಗಿ ಬಜ್ಜಿ ಬರುತ್ತೆ. ನೋಡಿದ್ರಲ್ಲ, ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದೊಂದು ಬಜ್ಜಿ. ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲಿ ಈ ಒಂದು ಮಳೆಗಾಲದಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ಇದನ್ನು ತುಂಬ ಸರಿ ಮಾಡಿದ್ದೆ. ಸೊ ಗ್ಯಾಪ್ ಆಗಿತ್ತು, ತುಂಬ ದಿನ ಮಾಡಿರಲಿಲ್ಲ ಅಂತ. ಸಂಜೆ ಟೀ ಕಾಫಿಗೆ ಯೂಸ್ ಆಗುತ್ತೆ ಅಂತ ಮಾಡಿದೆ. ಚೆನ್ನಾಗಿ ನೆಂದಿದೆ. ಇವಾಗ ಸ್ವಲ್ಪನೇ ತೊಗೊಂಡು ಕಾದ ಎಣ್ಣೆಗೆ ಬಿಡ್ತಾ ಹೋಗ್ತೀನಿ. ಬಜ್ಜಿಗಳು ಚೆನ್ನಾಗಿ ಬರಬೇಕು ಅಂದರೆ ಮೇನ್ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಬಂದಿದೆ ಅಂತ. ಎಣ್ಣೆ ಕಾದ ನಂತರ ಚೆನ್ನಾಗಿ ಫ್ರೈ ಮಾಡಿ, ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತೆ. ಗೋಲ್ಡನ್ ಕಲರ್ ಬರ್ತಾ ಇದ್ದಾಗ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತೆ. ಆಗ ನಾವು ತೆಗೆದು ಬಿಡಬೇಕು. ನೋಡ್ತಾ ಇದ್ದೀರಲ್ಲ, ಫ್ರೈ ಚೆನ್ನಾಗಿ ಆಗ್ತಾಯಿದೆ. ಸಂಜೆ ಯೂಶಲಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಕೇಳ್ತಾರೆ. ಸೊ ಆಚೆ ತಿಂಡಿಗಳನ್ನು ಕೊಡೋದಕ್ಕಿಂತ ಈ ಥರ ತುಂಬ ಸಿಂಪಲ್, ಟೇಸ್ಟಿ, ಹೆಲ್ದಿ ಒಂದು ಮನೇಲೇ ಮಾಡಿರುವಂಥ ಒಂದು ಫುಡ್ಗಳನ್ನು, ಚಾಟ್ಸ್ಗಳನ್ನು ಕೊಡೋದ್ರಿಂದ ಮಕ್ಕಳು ಹೆಲ್ತು ಚೆನ್ನಾಗಿರುತ್ತೆ. ಜೊತೆಗೆ ಮಕ್ಕಳಿಗೂ ಸಹ ಆರೋಗ್ಯಕ್ಕೂ ಸಹ ಒಳ್ಳೆಯದೇ. ತುಂಬ ಕರಿದ ಪದಾರ್ಥಗಳನ್ನು ಕೊಡಬಾರ್ದು. ಬಟ್ ಸಮ್ಟೈಮ್ಸ್ ಈ ಥರ ಮನೇಲೇ ಮಾಡಿರುವಂತಹ ಬಜ್ಜಿಗಳನ್ನು ಅಥವಾ ಮನೇಲೇ ಮಾಡಿಸಿರುವಂತಹ ಫ್ರೂಟ್ ಸಲಾಡ್ಸ್ಗಳನ್ನು ಕೊಡೋದ್ರಿಂದ ಏನು ತಪ್ಪಿಲ್ಲ. ಫೈನಲಿ ಈ ಹದಕ್ಕೆ ಬಂದ ಮೇಲೆ ನಾವು ಬಜ್ಜಿಗಳನ್ನು ತೆಗಿಬೇಕು. ನೋಡ್ತಾ ಇದ್ದೀರಲ್ಲ,
ತುಂಬ ಸಿಂಪಲ್ ಟೇಸ್ಟಿ ಹೆಲ್ದಿ ಆದಂತಹ ಬಾಳೆಕಾಯಿ ಬಜ್ಜಿ ಯಾವ ರೀತಿಯಾಗಿ ಮಾಡಿದ್ವಿ ಅಂತ ನಿಮ್ಮ ಮನೇಲೂ ಸಹ ಒಮ್ಮೆ ಟ್ರೈ ಮಾಡಿ. ತುಂಬ ಹೆಲ್ತಿಗೂ ಸಹ ತುಂಬ ಒಳ್ಳೆಯದು, ತುಂಬ ಚೆನ್ನಾಗೂ ಸಹ ಇರುತ್ತೆ. ನೋಡಿ ಯಾವ ರೀತಿಯ ಕ್ರಿಸ್ಪಿಯಾಗಿ ಬಂದೆ, ಗರಿ ಗರಿಯಾಗಿದೆ. ಇದೇ ರೀತಿಯಾದಂತಹ ಹೆಲ್ತಿ ಟೇಸ್ಟಿ ಫುಡ್ ಬ್ಲಾಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.